ವಾಹನ ಸವಾರರ ಜೊತೆಯಲ್ಲಿ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರಾ ಅನ್ನೋ ಅನುಮಾನ. 2 ಕಿಲೋಮೀಟರ್ ಅಂತರದ ರಸ್ತೆಯಲ್ಲಿ ಒಟ್ಟು 8 ಹಂಪ್ಗಳು. ಈ ರಸ್ತೆ ದಾಟೋ ಸಂದರ್ಭದಲ್ಲಿ ಅಪಘಾತ ಅನ್ನೋದು ಕಾಮನ್ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದ ಬಳಿಯಲ್ಲೇ ಇರುವ ರಸ್ತೆ 2 ಕಿಲೋಮೀಟರ್ ರಸ್ತೆ. ಬೆಂಗಳೂರಿನಿಂದ ಶಿವಮೊಗ್ಗ, ಇನ್ಫ್ಯಾಕ್ಟ್ ತುಮಕೂರಿನಿಂದ ಶಿವಮೊಗ್ಗ ಕನೆಕ್ಟಿಂಗ್ ಹೆದ್ದಾರಿ ಅದು. ಹೆದ್ದಾರಿ ಸಂಖ್ಯೆ 206. ಇದರಲ್ಲಿ ಒಟ್ಟು 8 ಹಂಪ್ಸ್ಗಳನ್ನು ಅವೈಜ್ಞಾನಿಕವಾಗಿ ಹಾಕಲಾಗಿದೆ ಅಂತ. ಹೀಗಾಗಿ ವಾಹನ ಸವಾರರು ಪ್ರತಿನಿತ್ಯ ಅಪಘಾತವನ್ನು ಎದುರಿಸುವಂತಹ ಸಮಸ್ಯೆ ಅಲ್ಲಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿಯೇ ಅಪಘಾತ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ ಅಲ್ಲಿನ ಜನ ಕೂಡ ಮಾತನಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ವಾರಕ್ಕೆ 2-3 ಅಪಘಾತ ಫಿಕ್ಸ್. ಗೊಲ್ಲಹಳ್ಳಿಯಿಂದ ಭೀಮಸಂದ್ರದವರೆಗಿರುವ ರಸ್ತೆ ಇದು. ಕೇವಲ 2 ಕಿಲೋಮೀಟರ್ ಅಂತರ 8 ಹಂಪ್ಸನ್ನು ಹಾಕಲಾಗಿದೆ ಅಂತ. ತುಮಕೂರಿನಿಂದ ಶಿವಮೊಗ್ಗ ಕನೆಕ್ಟ್ ಮಾಡುವ ಹೆದ್ದಾರಿ, ಅದರಲ್ಲೂ ಆಗಲೇ ಹೇಳಿದಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ಮನೆ ಸುತ್ತ ಸಾಲು ಸಾಲು ಹಂಪ್ಸ್ಗಳನ್ನು ಹಾಕಲಾಗಿದೆ. ನಾವು ತುಮಕೂರಲ್ಲಿದ್ವಿ. ನಿನ್ನೆ ನಮ್ಮ ಹುಡುಗರು ಫೋನ್ ಮಾಡಿದ್ರು, ಹಿಂಗೆ ನಿಮ್ಮೂರು ಪಕ್ಕದವ್ರು ಯಾರೋ ಆಕ್ಸಿಡೆಂಟ್ ಆಗಿದೆ, ಮಹೇಶ್ ಅಂತ ಹೇಳಿ ತೀರೋಗಿದ್ದಾರೆ ಅಂತ ಫೋನ್ ಮಾಡಿದ್ರು. ತಿರ್ಗಾ ನಾನು ಹುಡುಗರಿಗೆಲ್ಲ ಫೋನ್ ಮಾಡಿ ಯಾರು ನೋಡು ಅಂತ ಹೇಳಿದೆ. ಅವರು ಗುಬ್ಬಿ ಕಡೆಯಿಂದವ ತುಮಕೂರು ಕಡೆ KSRTC ಬಸ್ ಬಂದಿದೆ. ಇವರು ಈ ಕಡೆಯಿಂದ ಮಗಳದೇನೋ ಬರ್ತ್ ಸರ್ಟಿಫಿಕೇಟನ್ನು ಮಾಡ್ಸೋಕ್ಕೆ ಅಂತ ಬಂದು ಇತ್ಲಿಂದ ಹೋಗಿದ್ದಾರೆ. ಸುಮಾರು 6:45 7 ಗಂಟೆಲಿ ಆಗಿದೆ ಅದು ಸಂಜೆ. ಇವರು ಎಕ್ಸ್ಪ್ರೆಸ್ನವ್ರು ಬಂದು ಅಲ್ಲಿ ಹಂಪ್ಸ್ ಇದೆ, ಹಂಪ್ಸು ಫಾಸ್ಟಾಗಿ ಸಿದ್ಧಾರ್ಥ ನಗರ ಇದರಲ್ಲಿ 2 ಹಂಪ್ಸ್ ಇದೆ ಪರಮೇಶ್ವರ್ ಅವ್ರ ಮನೆ ಹತ್ರ. ಅದನ್ನು ಫಾಸ್ಟಾಗಿ ಹೊಡ್ಕೊಂಡು ಫಾಸ್ಟಾಗಿ ಬಂದಿದ್ದಾರೆ. ಮೋಸ್ಟ್ಲಿ ಅವರು ಅಲ್ಲಿ ಹೇಳಿದ ಪ್ರಕಾರ, ನಾನು ತಿಳ್ಕೊಂಡ ಪ್ರಕಾರ, ಅವ್ನು ಬಸ್ನವನು ಓವರ್ಟ್ಯಾಕ್, ಯಾವುದೋ ಗಾಡಿ ಓವರ್ಟ್ಯಾಕ್ ಮಾಡೋಕೆ ಹೋಗಿ ರೈಟ್ ಸೈಡ್ಗೆ ಹೋಗ್ಬಿಟ್ಟಿದ್ದಾನೆ. ರೈಟ್ ಸೈಡ್ಗೆ ಹೋಗಿ ಲೆಫ್ಟಲ್ಲಿ ಬರ್ತಿದ್ದಂಥ 2 ವೀಲರ್ಗೆ ಗುದ್ದಿರೋದು ಮಹೇಶ್ಗೆ. ಸರ್, ನಾವು ತುಮಕೂರಲ್ಲಿದ್ವಿ. ಅವೈಜ್ಞಾನಿಕವಾಗಿ ಹಂಪ್ಸನ್ನ ಹಾಕಿದ್ದು ಮಾತ್ರವಲ್ಲ, ಹಂಪ್ಸ್ ಬಗ್ಗೆ ಸೂಚನಾ ಫಲಕವನ್ನ ಕೂಡ ಅಧಿಕಾರಿಗಳು ಹಾಕಿಲ್ಲ. ಇದೇ ರಸ್ತೆಯಲ್ಲಿ ಮೊನ್ನೆಯಷ್ಟೇ KSRTC ಬಸ್ ಡಿಕ್ಕಿಯಾಗಿ ಗ್ರಾಮ ಲೆಕ್ಕಿಗ ಸಾವನ್ನಪ್ಪಿದ್ದಾರೆ. ಅವೈಜ್ಞಾನಿಕ ರಸ್ತೆಯಿಂದಾಗಿ ಇಂಥ ಅಪಘಾತಗಳು ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಈ ರಸ್ತೆಯಲ್ಲಿ. ಕಳೆದ ಸೋಮವಾರ ನಡೆದಿರುವ ಘಟನೆ, KSRTC ಬಸ್ ಡಿಕ್ಕಿಯಾಗಿ ಗ್ರಾಮ ಲೆಕ್ಕಿಗ ಸಾವನ್ನಪ್ಪಿದ್ದಾರೆ. ಗುಬ್ಬಿ ತಾಲೂಕಿನ ಮೂಕನಹಳ್ಳಿ ಗ್ರಾಮದ ಮಹೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ತುಮಕೂರಿನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಅಪಘಾತಗಳು ಪ್ರತಿದಿನ ಕೂಡ ನಡೀತಾ ಇರತಕ್ಕಂಥದ್ದು. ತುಮಕೂರಿನ ಗೊಲ್ಲಹಳ್ಳಿ ಬಳಿ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಮುಂಭಾಗ ಸುಮಾರು 8ಕ್ಕೂ ಹೆಚ್ಚು ಹಂಪ್ಸ್ಗಳನ್ನು ಅಳವಡಿಸಿ ಇದೀಗ ಎಲ್ಲೊಂದು ಕಡೆ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಒಂದು ವಾಹನ ಸವಾರರ ಜೀವದ ಜೊತೆ ಚೆಲ್ಲಾಟವನ್ನು ಕೂಡ ಆಡ್ತಾ ಇರ್ತಕ್ಕಂಥದ್ದು. ನಾನಿವಾಗ ಆ ಒಂದು ಸ್ಥಳದಲ್ಲಿ ಕೂಡ ಇದ್ದೀನಿ. ದೃಶ್ಯಗಳು ನೋಡ್ತಾ ಇರ್ಬೋದು. ಇದು ಏನು ಕಾಣ್ತಾ ಇದೆ, ಇದು ತುಮಕೂರಿನ ಗೊಲ್ಲಹಳ್ಳಿಯಲ್ಲಿರ್ತಕ್ಕಂಥ, ಅಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರರ ಮನೆ ಮುಂಭಾಗ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಸುಮಾರು, ಅಂದರೆ ಗೊಲ್ಲಹಳ್ಳಿಯಿಂದ ಹಿಡಿದು ಭೀಮಸಂದ್ರದವರೆಗೆ ಸುಮಾರು 8ಕ್ಕೂ ಹೆಚ್ಚು ಹಂಪ್ಸ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂಥ ಒಂದು ಅಪಘಾತಗಳು ಇಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಅಂದರೆ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಅವೈಜ್ಞಾನಿಕವಾಗಿ ಒಂದು ಹಂಪ್ಸ್ಗಳನ್ನು ಕೂಡ ಅಳವಡಿಸಲಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಪ್ರತಿನಿತ್ಯಲೂ ಕೂಡ ವಾಹನ ಸವಾರರು ಅಧಿಕಾರಿಗಳಿಗೆ ಇಡಿಶಾಪನೂ ಕೂಡ ಆಗ್ತಾ ಇದ್ರೆ ಗಮನಿಸ್ಬೋದು. ಈಗ ಯಾವ ರೀತಿ ಅಂದರೆ, ಏನು ಪರಮೇಶ್ವರರ ಮನೆಯ ಗೇಟ್ ಏನಿದೆ, ಆ ಗೇಟ್ ಮುಂಭಾಗದಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅವ್ರನ್ನ, ಅಂದರೆ ಪರಮೇಶ್ವರನ ಮೆಚ್ಚಿಸೋದಕ್ಕೋಸ್ಕರ ಅವೈಜ್ಞಾನಿಕವಾಗಿ ಅವರ ಮನೆ ಮುಂದೆ ಒಂದು ಹಂಪ್ಸನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ 8 ಹಂಪ್ಸ್ಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಸೂಚನಾ ಫಲಕ ಕೂಡ ಇಲ್ಲ. ಹೀಗಾಗಿ ವಾರದಲ್ಲಿ 1-2 ಅಪಘಾತ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈ ರಸ್ತೆಯಲ್ಲಿ. ಕಳೆದ ಸೋಮವಾರವಷ್ಟೇ ಗ್ರಾಮ ಲೆಕ್ಕಿಗ ಮಹೇಶ್ KSRTC ಬಸ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇದೇ ರಸ್ತೆಯಲ್ಲಿ ನಡೆದಿದೆ.
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಯ ಸಮೀಪದಲ್ಲೇ ಇರ್ತಕ್ಕಂಥ ರಸ್ತೆ ತುಮಕೂರಿನಿಂದ ಶಿವಮೊಗ್ಗ ಕನೆಕ್ಟ್ ಮಾಡುವ ಹೆದ್ದಾರಿ 206 ಆ ರಸ್ತೆಯಲ್ಲಿ ನಿರ್ಮಾಣವಾಗಿರೋ ಹಂಪ್ ಇದೀಗ ಸ್ಥಳೀಯರ ಆತಂಕಕ್ಕೆ ಕಾರಣವಾಗ್ತಿದೆ. ವಾಹನ ಸವಾರರ ಜೊತೆಯಲ್ಲಿ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರಾ ಅನ್ನೋ ಅನುಮಾನ. 2 ಕಿಲೋಮೀಟರ್ ಅಂತರದ ರಸ್ತೆಯಲ್ಲಿ ಒಟ್ಟು 8 ಹಂಪ್ಗಳು. ಈ ರಸ್ತೆ ದಾಟೋ ಸಂದರ್ಭದಲ್ಲಿ ಅಪಘಾತ ಅನ್ನೋದು ಕಾಮನ್ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದ ಬಳಿಯಲ್ಲೇ ಇರುವ ರಸ್ತೆ 2 ಕಿಲೋಮೀಟರ್ ರಸ್ತೆ. ಬೆಂಗಳೂರಿನಿಂದ ಶಿವಮೊಗ್ಗ, ಇನ್ಫ್ಯಾಕ್ಟ್ ತುಮಕೂರಿನಿಂದ ಶಿವಮೊಗ್ಗ ಕನೆಕ್ಟಿಂಗ್ ಹೆದ್ದಾರಿ ಅದು. ಹೆದ್ದಾರಿ ಸಂಖ್ಯೆ 206. ಇದರಲ್ಲಿ ಒಟ್ಟು 8 ಹಂಪ್ಸ್ಗಳನ್ನು ಅವೈಜ್ಞಾನಿಕವಾಗಿ ಹಾಕಲಾಗಿದೆಯಂತೆ. ಹೀಗಾಗಿ ವಾಹನ ಸವಾರರು ಪ್ರತಿನಿತ್ಯ ಅಪಘಾತವನ್ನು ಎದುರಿಸುವಂತಹ ಸಮಸ್ಯೆ ಅಲ್ಲಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿಯೇ ಅಪಘಾತ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ ಅಲ್ಲಿನ ಜನ ಕೂಡ ಮಾತನಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ವಾರಕ್ಕೆ 2-3 ಅಪಘಾತ ಫಿಕ್ಸ್. ಗೊಲ್ಲಹಳ್ಳಿಯಿಂದ ಭೀಮಸಂದ್ರದವರೆಗಿರುವ ರಸ್ತೆ ಕೇವಲ 2 ಕಿಲೋಮೀಟರ್ ಅಂತರ 8 ಹಂಪ್ಸನ್ನು ಹಾಕಲಾಗಿದೆ ಅಂತ. ತುಮಕೂರಿನಿಂದ ಶಿವಮೊಗ್ಗ ಕನೆಕ್ಟ್ ಮಾಡುವ ಹೆದ್ದಾರಿ, ಅದರಲ್ಲೂ ಆಗಲೇ ಹೇಳಿದಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ಮನೆ ಸುತ್ತ ಸಾಲು ಸಾಲು ಹಂಪ್ಸ್ಗಳನ್ನು ಹಾಕಲಾಗಿದೆ. ನಾವು ತುಮಕೂರಲ್ಲಿದ್ವಿ. ನಿನ್ನೆ ನಮ್ಮ ಹುಡುಗರು ಫೋನ್ ಮಾಡಿದ್ರು, ಹಿಂಗೆ ನಿಮ್ಮೂರು ಪಕ್ಕದವ್ರು ಯಾರೋ ಆಕ್ಸಿಡೆಂಟ್ ಆಗಿದೆ, ಮಹೇಶ್ ಅಂತೇಳಿ ತೀರೋಗಿದ್ದಾರೆ ಅಂತ ಫೋನ್ ಮಾಡಿದ್ರು. ತಿರ್ಗಾ ನಾನು ಹುಡುಗರಿಗೆಲ್ಲ ಫೋನ್ ಮಾಡಿ ಯಾರು ನೋಡು ಅಂತ ಹೇಳಿದೆ. ಅವರು ಗುಬ್ಬಿ ಕಡೆಯಿಂದವ ತುಮಕೂರು ಕಡೆ KSRTC ಬಸ್ ಬಂದಿದೆ. ಇವರು ಈ ಕಡೆಯಿಂದ ಮಗಳದೇನೋ ಬರ್ತ್ ಸರ್ಟಿಫಿಕೇಟನ್ನು ಮಾಡ್ಸೋಕ್ಕೆ ಅಂತ ಬಂದು ಇತ್ಲಿಂದ ಹೋಗಿದ್ದಾರೆ. ಸುಮಾರು 6:45 7 ಗಂಟೆಲಿ ಆಗಿದೆ ಅದು ಸಂಜೆ. ಇವರು ಎಕ್ಸ್ಪ್ರೆಸ್ನವ್ರು ಬಂದು ಅಲ್ಲಿ ಹಂಪ್ಸ್ ಇದೆ, ಹಂಪ್ಸು ಫಾಸ್ಟಾಗಿ ಸಿದ್ಧಾರ್ಥ ನಗರ ಇದರಲ್ಲಿ 2 ಹಂಪ್ಸ್ ಇದೆ ಪರಮೇಶ್ವರ್ ಅವ್ರ ಮನೆ ಹತ್ರ. ಅದನ್ನು ಫಾಸ್ಟಾಗಿ ಹೊಡ್ಕೊಂಡು ಫಾಸ್ಟಾಗಿ ಬಂದಿದ್ದಾರೆ. ಮೋಸ್ಟ್ಲಿ ಅವರು ಅಲ್ಲಿ ಹೇಳಿದ ಪ್ರಕಾರ, ನಾನು ತಿಳ್ಕೊಂಡ ಪ್ರಕಾರ ಅವ್ನು ಬಸ್ನವನು ಓವರ್ಟ್ಯಾಕ್, ಯಾವುದೋ ಗಾಡಿ ಓವರ್ಟ್ಯಾಕ್ ಮಾಡೋಕೆ ಹೋಗಿ ರೈಟ್ ಸೈಡ್ಗೆ ಹೋಗ್ಬಿಟ್ಟಿದ್ದಾನೆ. ರೈಟ್ ಸೈಡ್ಗೆ ಹೋಗಿ ಲೆಫ್ಟಲ್ಲಿ ಬರ್ತಿದ್ದಂಥ 2 ವೀಲರ್ಗೆ ಗುದ್ದಿರೋದು ಮಹೇಶ್ಗೆ. ಸರ್, ನಾವು ತುಮಕೂರಲ್ಲಿದ್ವಿ. ಅವೈಜ್ಞಾನಿಕವಾಗಿ ಹಂಪ್ಸನ್ನ ಹಾಕಿದ್ದು ಮಾತ್ರವಲ್ಲ, ಹಂಪ್ಸ್ ಬಗ್ಗೆ ಸೂಚನಾ ಫಲಕವನ್ನ ಕೂಡ ಅಧಿಕಾರಿಗಳು ಹಾಕಿಲ್ಲ. ಇದೇ ರಸ್ತೆಯಲ್ಲಿ ಮೊನ್ನೆಯಷ್ಟೇ KSRTC ಬಸ್ ಡಿಕ್ಕಿಯಾಗಿ ಗ್ರಾಮ ಲೆಕ್ಕಿಗ ಸಾವನ್ನಪ್ಪಿದ್ದಾರೆ. ಅವೈಜ್ಞಾನಿಕ ರಸ್ತೆಯಿಂದಾಗಿ ಇಂಥ ಅಪಘಾತಗಳು ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಈ ರಸ್ತೆಯಲ್ಲಿ. ಕಳೆದ ಸೋಮವಾರ ನಡೆದಿರುವ ಘಟನೆ, KSRTC ಬಸ್ ಡಿಕ್ಕಿಯಾಗಿ ಗ್ರಾಮ ಲೆಕ್ಕಿಗ ಸಾವನ್ನಪ್ಪಿದ್ದಾರೆ. ಗುಬ್ಬಿ ತಾಲೂಕಿನ ಮೂಕನಹಳ್ಳಿ ಗ್ರಾಮದ ಮಹೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ತುಮಕೂರಿನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಅಪಘಾತಗಳು ಪ್ರತಿದಿನ ಕೂಡ ನಡೀತಾ ಇರತಕ್ಕಂಥದ್ದು. ತುಮಕೂರಿನ ಗೊಲ್ಲಳ್ಳಿ ಬಳಿ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಮುಂಭಾಗ ಸುಮಾರು 8ಕ್ಕೂ ಹೆಚ್ಚು ಹಂಪ್ಸ್ಗಳನ್ನು ಅಳವಡಿಸಿ ಇದೀಗ ಎಲ್ಲೊಂದು ಕಡೆ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಒಂದು ವಾಹನ ಸವಾರರ ಜೀವದ ಜೊತೆ ಚೆಲ್ಲಾಟವನ್ನು ಕೂಡ ಆಡ್ತಾ ಇರ್ತಕ್ಕಂಥದ್ದು. ನಾನಿವಾಗ ಆ ಒಂದು ಸ್ಥಳದಲ್ಲಿ ಕೂಡ ಇದ್ದೀನಿ. ದೃಶ್ಯಗಳು ನೋಡ್ತಾ ಇರ್ಬೋದು. ಇದು ಏನು ಕಾಣ್ತಾ ಇದೆ, ಇದು ತುಮಕೂರಿನ ಗೊಲ್ಲಳ್ಳಿಯಲ್ಲಿರ್ತಕ್ಕಂಥ, ಅಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರರ ಮನೆ ಮುಂಭಾಗ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಸುಮಾರು ಅಂದರೆ ಗೊಲ್ಲಳ್ಳಿಯಿಂದ ಹಿಡಿದು ಭೀಮಸಂದ್ರದವರೆಗೆ ಸುಮಾರು 8ಕ್ಕೂ ಹೆಚ್ಚು ಹಂಪ್ಸ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂಥ ಒಂದು ಅಪಘಾತಗಳು ಇಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಅಂದರೆ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಅವೈಜ್ಞಾನಿಕವಾಗಿ ಒಂದು ಹಂಪ್ಸ್ಗಳನ್ನು ಕೂಡ ಅಳವಡಿಸಲಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಪ್ರತಿನಿತ್ಯಲೂ ಕೂಡ ವಾಹನ ಸವಾರರು ಅಧಿಕಾರಿಗಳಿಗೆ ಇಡಿಶಾಪನೂ ಕೂಡ ಆಗ್ತಾ ಇದ್ರೆ ಗಮನಿಸ್ಬೋದು. ಈಗ ಯಾವ ರೀತಿ ಅಂದರೆ ಏನು ಪರಮೇಶ್ವರರ ಮನೆಯ ಗೇಟ್ ಏನಿದೆ, ಆ ಗೇಟ್ ಮುಂಭಾಗದಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅವ್ರನ್ನ ಅಂದರೆ ಪರಮೇಶ್ವರನ ಮೆಚ್ಚಿಸೋದಕ್ಕೋಸ್ಕರ ಅವೈಜ್ಞಾನಿಕವಾಗಿ ಅವರ ಮನೆ ಮುಂದೆ ಒಂದು ಹಂಪ್ಸನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ 8 ಹಂಪ್ಸ್ಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಸೂಚನಾ ಫಲಕ ಕೂಡ ಇಲ್ಲ.
ಹೀಗಾಗಿ ವಾರದಲ್ಲಿ 1-2 ಅಪಘಾತ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈ ರಸ್ತೆಯಲ್ಲಿ. ಕಳೆದ ಸೋಮವಾರವಷ್ಟೇ ಗ್ರಾಮ ಲೆಕ್ಕಿಗ ಮಹೇಶ್ KSRTC ಬಸ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇದೇ ರಸ್ತೆಯಲ್ಲಿ ನಡೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಯ ಸಮೀಪದಲ್ಲೇ ಇರ್ತಕ್ಕಂಥ ರಸ್ತೆ ತುಮಕೂರಿನಿಂದ ಶಿವಮೊಗ್ಗ ಕನೆಕ್ಟ್ ಮಾಡುವ ಹೆದ್ದಾರಿ 206. ಆ ರಸ್ತೆಯಲ್ಲಿ ನಿರ್ಮಾಣವಾಗಿರೋ ಹಂಪ್ ಇದೀಗ ಸ್ಥಳೀಯರ ಆತಂಕಕ್ಕೆ ಕಾರಣವಾಗ್ತಿದೆ.